ಇವಾಗ ನಾವು 55ನೇ ಪ್ರಶ್ನೆಯನ್ನು ನೋಡೋಣ. ರಾಜ ಲಕಮನಗೌಡ ಅಣೆಕಟ್ಟು ಯಾವ ನದಿಗೆ ಕಟ್ಟಲಾಗಿದೆ ಅಂತ ಕ್ವಶನ್ ಕೇಳೋಣ ಸರ್. ರಾಜ ಲಕಮನಗೌಡ ಅಣೆಕಟ್ಟನ್ನ ಯಾವ ನದಿಗೆ ಕಟ್ಟಲಾಗಿದೆ ಅಂತ ವಿಶೇಷವಾಗಿ ಕ್ವಶನ್ ಕೇಳಿದ್ದಾನೆ. ಸೊ ರಾಜ ಲಕಮನಗೌಡ ಅಣೆಕಟ್ಟನ್ನ ನಾವು ಇನ್ನೊಂದು ರೀತಿಯ ಹೆಸರಿನಲ್ಲಿ ಕರಿತೀವಿ. ಸೊ ಘಟಪ್ರಭಾ ಅಣೆಕಟ್ಟು ಅಂತ ಕೂಡ ಕರಿತೀವಿ, ಅಥವಾ ಹಿರಾಕುಡ್ ಅಣೆಕಟ್ಟು ಅಂತ ಕರಿತೀವಿ. ಹಿರಾಕುಡ್ ಅಣೆಕಟ್ಟು ಯಾವ ನದಿ ಕಟ್ಟರ ಅಂದ್ರೆ ಘಟಪ್ರಭಾ. ಘಟಪ್ರಭಾ ಅಣೆಕಟ್ಟು ಅಂತ ಕರಿತೀವಿ, ಅಥವಾ ಹಿರಾಕುಡ್ ಅಂತ ಕೂಡ ಕರಿತೀವಿ ಸರ್. ಏನ್ ಕರಿತೀವಿ? ಹಿರಾಕುಡ್. ಹಿರಾಕುಡ್ ಅಣೆಕಟ್ಟು ಅಂತ ಕರಿತೀವಿ. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್ ಅಂತ ನೋಡ್ತೀವಿ ಸರ್. ಇದು ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು ಅಂತ. ಓಕೆ, ಸೊ ಇದಾದ ನಂತರದಲ್ಲಿ ನೆಕ್ಸ್ಟ್ ನಾವು ನೋಡ್ತೀವಿ. ಸೊ ಯಾವುದು? ಸಿಲಿಕಾನ್ ಕಾರ್ಬೈಡ್ ಅನ್ನು ಈ ಕೆಳಗಿನ ಯಾವುದರಿಂದ ಉಪಯೋಗಿಸುತ್ತಾರೆ ಅಂತ ಕೇಳ್ತಾನೆ. ಸೊ ಇಲ್ಲಿ ಮಲಪ್ರಭಾ ನದಿಗೆ ನಾವು ರೇಣುಕಸಾಗರ ಡ್ಯಾಮ್ ನೋಡ್ತೀವಿ. ಸೊ ಹೀಗೆ ಬೇರೆ ಬೇರೆ ಡ್ಯಾಮ್ಗಳು ನೋಡ್ತೀವಿ. ಅದು ಡ್ಯಾಮ್ಗಳು ಅಣೆಕಟ್ಟುಗಳು ಅಂತ ಒಂದು ಟಾಪಿಕ್ ಇದೆ, ಅದರಲ್ಲಿ ನಾನು ಅದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳಿನಿ. ನೆಕ್ಸ್ಟ್ ಕಾನ್ಸೆಪ್ಟ್ ಅನ್ನು ನೋಡೋಣ. 56 ಸಿಲಿಕಾನ್ ಕಾರ್ಬೈಡ್ ಅನ್ನು ಈ ಕೆಳಗಿನ ಯಾವುದರಲ್ಲಿ ಉಪಯೋಗಿಸುತ್ತಾರೆ ಅಂತ ಕೇಳ್ತಾನೆ ಸರ್. ಸಿಲಿಕಾನ್ ಕಾರ್ಬೈಡ್ ಅಂದ್ರೆ ಇದನ್ನು ನಾವು ಕಾರ್ಬೋರೆಂಡಮ್ ಅಂತ ಕೂಡ ಕರಿತೀವಿ ಸರ್. ಏನ್ ಕರಿತೀವಿ ಅಂತ ಕೇಳಿದ್ರೆ ಕಾರ್ಬೋರೆಂಡಮ್. ಸಿಲಿಕಾನ್ ಕಾರ್ಬೈಡ್ ಅನ್ನ ನಾವೇನ್ ಕರಿತೀವಿ? ಸಿಲಿಕಾನ್ ಕಾರ್ಬೈಡ್ ಅನ್ನು ನಾವು ಕಾರ್ಬೋರೆಂಡಮ್ ಎಂದು ಕರೆಯುತ್ತೇವೆ. ಸೊ ಕಾರ್ಬೋರೆಂಡಮ್ ಅನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಕೇಳಿದ್ರೆ, ಈ ಗಾಜಿನ ಪದಾರ್ಥಗಳನ್ನ ಕಟ್ ಮಾಡಕ್ಕೆ ಅಥವಾ ಕಲ್ಲು ಬಂಡೆಗಳನ್ನ ಕತ್ತರಿಸಕ್ಕೆ ಅಥವಾ ಅವುಗಳನ್ನ ನುಣುಪು ಮಾಡಕ್ಕೆ ನಾವು ಏನ್ ಮಾಡ್ತೀವಿ? ಸಿಲಿಕಾನ್ ಕಾರ್ಬೈಡ್ ಅಥವಾ ಕಾರ್ಬೋರೆಂಡಮ್ ಅನ್ನ ಬಳಸ್ತೀವಿ ಅಂತ ನೋಡ್ತೀವಿ ಸರ್. ಇದು ಬಹಳ ಗಟ್ಟಿಯಾದ ವಸ್ತುಗಳನ್ನು ತುಂಡು ಮಾಡುವಲ್ಲಿ ಇದನ್ನು ಬಳಸುತ್ತಾರೆ. ದಿಸ್ ಇಸ್ ರೈಟ್. ಸಿಮೆಂಟ್ ಗ್ಲಾಸ್ನ ತಯಾರಿಕೆಯೆಲ್ಲ ಕತ್ತರಿಸಬೇಕಾದಾಗ ಕೊಳಗಳ ನೀರಿನ ಶುದ್ಧೀಕರಣಕ್ಕೂ ಬಳಸಲ್ಲ, ಸೊ ವಿಗ್ರಹಗಳ ತಯಾರಿಕೆಯಲ್ಲೂ ಬಳಸಲ್ಲ. ಹಾಗಾಗಿ ಇದನ್ನ ಎಲ್ಲಿ ಬಳಸ್ತೀವಿ ಅಂತ ಕೇಳಿದ್ರೆ, ಸೊ ವಿಶೇಷವಾಗಿ ಬಿ ಆಪ್ಷನ್ ನೋಡ್ತೀವಿ, ಇನ್ ಮೇಕಿಂಗ್ ವೆರಿ ಹಾರ್ಡ್ ಮೆಟಲ್ ಅಂತ ನೋಡ್ತೀವಿ ಸರ್. ಇಷ್ಟು ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕು. ಇದಾದ ನಂತರ ನೆಕ್ಸ್ಟ್ ಕ್ವಶನ್ ನಾವು ನೋಡ್ತೀವಿ, ಡೆಮೋಗ್ರಫಿ. ಸರ್ ಡೆಮೋಗ್ರಫಿ ಅಂತ ನಿಮ್ಗೆ ಗೊತ್ತಿರಲಿ, ವಿಶೇಷವಾಗಿ ಈ ಪ್ರಾಣಿಗಳ ಸಂಖ್ಯೆಯನ್ನು ನಾವು ಅಧ್ಯಯನ ಮಾಡಲ್ಲ ಸರ್. ಇಲ್ಲಿ ಮಾನವರ ಸಂಖ್ಯೆಯನ್ನು ಅಧ್ಯಯನ ಮಾಡ್ತೀವಿ. ಮಾನವರ ಜನಸಂಖ್ಯೆ ಗುಣಗಳನ್ನು ಅಧ್ಯಯನ ಮಾಡಲಾಗುವುದು ಅಂತ ನೋಡ್ತೀವಿ ಸರ್. ಓಕೆ, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡ್ತೀವಿ, ಕೇಂದ್ರ ಸರ್ಕಾರದ ಅತ್ಯುನ್ನತ ನಾಗರಿಕ ಸೇವಕರು ಯಾರು ಅಂತ ಕೇಳ್ತಾನೆ ಸರ್. ಸರ್ ಕೇಂದ್ರ ಸರ್ಕಾರದ ಅತ್ಯಂತ ದೊಡ್ಡ ಹುದ್ದೆ ಅಂತ ಕೇಳಿದ್ರೆ, IAS ಪಾಸ್ ಆದವರು ದೊಡ್ಡ ಹುದ್ದೆ ಅಂತ ಕೇಳಿದ್ರೆ ಒಂದು ಕ್ವಶನ್ ಕೇಳ್ತಾನೆ ಸರ್. ಸೊ ನೀವು IAS ಪಾಸ್ ಆಗಿರಿ ಅಂದ್ರೆ ದೊಡ್ಡ ಹುದ್ದೆ ಯಾವುದು ಅಂದ್ರೆ ಕ್ಯಾಬಿನೆಟ್ ಸೆಕ್ರೆಟರಿ ಅಂತ ಬರ್ತದೆ ಸರ್. ಅತ್ಯಂತ ದೊಡ್ಡ ಹುದ್ದೆ ಅಂತ ನೋಡ್ತೀವಿ ಇದನ್ನ, ಕ್ಯಾಬಿನೆಟ್ ಸೆಕ್ರೆಟರಿ ಅಂತ ನೋಡ್ತೀವಿ ಸರ್. ಕ್ಯಾಬಿನೆಟ್ ಸೆಕ್ರೆಟರಿ ಇದು ಅತ್ಯಂತ ದೊಡ್ಡ ಹುದ್ದೆ ಅಂತ ನೋಡ್ತೀವಿ. ಅಟಾರ್ನಿ ಜನರಲ್ ಅಂದ್ರೆ ಕಾನೂನಿನ ಪಂಡಿತ ಅಂತ ಕರಿತೀವಿ, ಭಾರತ ಕಾನೂನು ಪಂಡಿತ ಅಂತ. ಪ್ರಧಾನಮಂತ್ರಿ ಕಾರ್ಯದರ್ಶಿ ಅಂದ್ರೆ ಒಬ್ಬ ಪ್ರಧಾನಮಂತ್ರಿಗಷ್ಟೇ ಸಂಬಂಧ ಇರುತ್ತೆ ಅವರು ಅಂತ ನೋಡ್ತೀವಿ. ಇದು ಕೂಡ ಉನ್ನತವಾದ ಹುದ್ದೆನೆ ಅಂತ ನೋಡ್ತೀವಿ. ಗೃಹ ಕಾರ್ಯದರ್ಶಿ ಇದ್ರೂ ಕೂಡ ಉನ್ನತವಾದ ಹುದ್ದೆ. ಆದ್ರೆ ಈ ಕ್ಯಾಬಿನೆಟ್ ಮಿನಿಸ್ಟರ್ ಸೆಕ್ರೆಟರಿ ಏನಿರ್ತ ನೋಡಿ, ಕ್ಯಾಬಿನೆಟ್ ಸೆಕ್ರೆಟರಿ, ಇವನು ಅತ್ಯಂತ ದೊಡ್ಡ ಹುದ್ದೆ ಅಂತ ನೋಡ್ತೀವಿ ಸರ್ ಇದರಲ್ಲಿ, ICS ಇದರಲ್ಲೇ. ಸೊ ನಿಮ್ಗೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಒಂದು ಕಾನ್ಸೆಪ್ಟ್ ಅನ್ನು ನೋಡಿದಾಗ ರ್ಯಾಂಕ್ಸ್ ಗಳು ಬರ್ತಾವ, ಅಲ್ಲಿ ನಾವು ಇದನ್ನ ನೋಡ್ತೀವಿ ಸರ್. ಓಕೆ, ಮೆಕ್ಕೆಜೋಳ ಟೆಕ್ನಾಲಜಿ ಪಾರ್ಕ್ ಎಲ್ಲಿದೆ ಅಂತ ಕ್ವಶನ್ ಕೇಳೋಣ ಸರ್. ಮೆಕ್ಕೆಜೋಳ ಟೆಕ್ನಾಲಜಿ ಪಾರ್ಕ್ ಇರೋದು ರಾಣೆಬೆನ್ನೂರು ಅಂತ ನೋಡ್ತೀವಿ ಸರ್. ರಾಣೆಬೆನ್ನೂರು, ಹಾವೇರಿ ಡಿಸ್ಟಿಕ್, ರಾಣೆಬೆನ್ನೂರು ಅಂತ ಕರಿತೀವಿ ಸರ್. ಎಲ್ಲಿ ಬರುತ್ತೆ ಇದು? ಹಾವೇರಿ ಡಿಸ್ಟಿಕ್. ಹಾವೇರಿ ಡಿಸ್ಟಿಕ್ ರಾಣೆಬೆನ್ನೂರು ಅಂತ ನೋಡ್ತೀವಿ ಸರ್. ಹಾವೇರಿ ಡಿಸ್ಟಿಕ್ ರಾಣೆಬೆನ್ನೂರು. ಸೊ ಮೆಕ್ಕೆಜೋಳ ಟೆಕ್ನಾಲಜಿ ಪಾರ್ಕ್ ಇದೆ ಅಂತ ನೋಡ್ತೀವಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ಅನ್ನು ನೋಡ್ತೀವಿ, ಯಾವುದು ಅಂತ ಕೇಳಿದ್ರೆ, ಪ್ರಾಣಿಗಳಿಗೂ ಸಮಾನ ಹಕ್ಕಿದೆ ಎಂದು ಯಾವ ರಾಜ್ಯ ಹೇಳಿದೆ ಅಂತ ಕ್ವಶನ್ ಕೇಳೋಣ ಸರ್. ಪ್ರಾಣಿಗಳಿಗೂ ಕೂಡ ಸಮಾನವಾದ ಹಕ್ಕಿದೆ ಅಂತ ಹೇಳಿದ ರಾಜ್ಯ ಉತ್ತರಾಖಂಡ ಅಂತ ನೋಡ್ತೀವಿ ಸರ್. ಯಾವುದು? ಉತ್ತರಾಖಂಡ ಸರ್ಕಾರ ಉತ್ತರಾಖಂಡ ಏನ್ ಮಾಡುತ್ತೆ? ಪ್ರಾಣಿಗಳಿಗೂ ಕೂಡ ಸಮಾನವಾದ ಹಕ್ಕಿದೆ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ನಾವಿಲ್ಲಿ ಓದ್ತೀವಿ. ನೆಕ್ಸ್ಟ್ ಕಾನ್ಸೆಪ್ಟ್ ಅನ್ನ ನೋಡ್ತೀವಿ, ಯಾವುದು ಅಂತ ಕೇಳಿದ್ರೆ, ನೆಕ್ಸ್ಟ್ ನಕ್ಷತ್ರದ ಬೆಳಕು ಯಾವುದಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳ್ತಾನೆ ಸರ್. ನಕ್ಷತ್ರದ ಬೆಳಕು ಇಲ್ಲಿ ನೋಡ್ರಿ, ಈ ಸೂರ್ಯ ಅದನ್ನ ಅಂತ ತಿಳ್ಕೊರಿ. ಇಲ್ಲಿ ಸನ್ ಕೂಡ ಒಂದು ನಕ್ಷತ್ರ ಅಂತ ಅನ್ಕೊಂಡ್ರೆ, ಇದು ಅರ್ತ್ ಸರ್ಫೇಸ್ ಸರ್. ಇದು ಅರ್ತ್. ಈ ಸೂರ್ಯನ ಬೆಳಕು ಈ ಭೂಮಿ ತನ ಬರ್ಬೇಕಾದ್ರ ಲೇಯರ್ಸ್ ಗಳು ಬರ್ತಾವ ಸರ್. ಇಲ್ಲಿ ಟ್ರೋಪೋಸ್ಪಿಯರ್, ಸ್ಟ್ಯಾಟೋಸ್ಪಿಯರ್, ಮೀಸೋಸ್ಪಿಯರ್, ಐನೋಸ್ಪಿಯರ್, ಎಕ್ಸೋಸ್ಪಿಯರ್ ಅಂತ ಹೇಳಿ, ಹೌದಾ?
ಈ ಲೇಯರ್ಗಳಲ್ಲಿ ಮೊದಲನೇ ಲೇಯರ್ದಲ್ಲಿ ತಾಪಮಾನ ಮ್ಯಾಲ ಹೋದಂಗ ಕಡಿಮೆ ಆಕೋತ ಸರ್, ಎರಡನೇ ಲೇಯರ್ದಲ್ಲಿ ಹೆಚ್ಚಾಕೋತ, ಮತ್ತ ಆಮೇಲೆ ಕಡಿಮೆ ಆಗ್ತದೆ ಸರ್, ಮತ್ತ ಆಮೇಲೆ ಹೆಚ್ಚಾಗ್ತದೆ ಸರ್. ಸರ್ ಈ ಲೇಯರಲ್ಲೂ ಕೂಡ ಹೆಚ್ಚಾಗ್ತದೆ. ಹೀಗಾಗಿ ಈ ತಾಪಮಾನ ವೇರಿಯೇಷನ್ ಇಂದಾಗಿ ಅದೇನ್ ಮಾಡ್ತಂದ್ರ ಹಿಂಗ ಹಿಂಗ ಬೆಂಡ್ ಹಾಕೋದ್ ಬರುತ್ತಾ. ಅದಕ್ಕೋಸ್ಕರ ಸ್ಟಾರ್ಸ್ ಏನ್ ಮಾಡ್ತಾವ, ಮಿನುಗ್ತಾವ ನೋಡ್ರಿ. ಟ್ವಿಂಕ್ಲಿಂಗ್ ದ ಸ್ಟಾರ್ಸ್ ಅಂತ ಕೇಳ್ತಾನ. ಈ ಮಿನುಗ್ಲಕ್ ಕಾರಣ ಅಂತ ಕೇಳಿದ್ರೆ, ಸೊ ವಿಶೇಷವಾಗಿ ನಾವು ನೋಡ್ಕೊತ ಬಂದಾಗ ರಿಫ್ರಾಕ್ಷನ್ ಆಫ್ ಲೈಟ್ ಅಂತ ನೋಡ್ತೀವಿ. ರಿಫ್ರಾಕ್ಷನ್ ಆಫ್ ಲೈಟ್ ಅಂತ ನೋಡ್ತೀವಿ ಅಂದ್ರೆ ಬೆಳಕಿನ ವಕ್ರೀಭವನದಿಂದ ಆ ರೀತಿ ಕಾಣ್ತಿರ್ತಾವು ಅಂತ ನೋಡ್ತೀವಿ ಸರ್. ಓಕೆ, ಸೊ ಗುಡ್. ಇದಾದ್ಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ಅನ್ನು ನಾವು ನೋಡ್ಕೊಂಡು ಬರ್ತೀವಿ. ಯಾವ್ದಪ್ಪ ಅಂತ ಕೇಳಿದ್ರೆ ಜೀವಕೋಶದ ಎಲ್ಲಾ ಕಾರ್ಯಗಳನ್ನು ನೋಡ್ರಿ. ಜೀವಕೋಶದ ಎಲ್ಲಾ ಕಾರ್ಯಗಳನ್ನು ನಿಯಂತ್ರಿಸುವ ಕಣದಂಗ ಅಂತ ಕೇಳ್ತಾನ. ಜೀವಕೋಶದ ಎಲ್ಲಾ ಕಾರ್ಯಗಳನ್ನ ಆಬ್ವಿಯಸ್ಲಿ ಈ ಜೀವಕೋಶ ಅಂತ ತಿಳ್ಕೊರಿ, ಶೆಲ್ ಒಳಗಡೆ ಒಂದು ನ್ಯೂಕ್ಲಿಯಸ್ ಅಂತ ಬರುತ್ತೆ ಸರ್ ಸೆಂಟ್ರಲ್ಲಿ. ಇದು ಏನ್ ಮಾಡುತ್ತೆ ಅಂತ ಕೇಳಿದ್ರೆ ಎಲ್ಲಾ ಕಾರ್ಯಗಳನ್ನ ನಿರ್ವಹಿಸ್ತಾ ಇರ್ತದ ಅಂತ ನೋಡ್ತೀವಿ. ಹಾಗಾಗಿ ಜೀವಕೋಶದ ಎಲ್ಲಾ ಕಾರ್ಯನ ನಿರ್ವಹಿಸೋದು ನ್ಯೂಕ್ಲಿಯಸ್ ಅಂತ ನೋಡ್ತೀವಿ ಸರ್. ಯಾವುದು? ನ್ಯೂಕ್ಲಿಯಸ್. ದಿಸ್ ಇಸ್ ದ ಆನ್ಸರ್. ಓಕೆ, ಅದೇ ರೀತಿ ನಾವು ನೆಕ್ಸ್ಟ್ ಕ್ವಶನ್ ನೋಡ್ಕೊತ ಬರೋಣ. ನೆಕ್ಸ್ಟ್ ಕ್ವಶನ್ ಯಾವುದು ಅಂದ್ರೆ ಮಣ್ಣಿನ 4 ವಿಧಗಳಾದ ಬಂಗಾರ್ ನೋಡ್ರಿ. ಬಂಗಾರ್ ಮಣ್ಣು, ಕಂದರ್ ಮಣ್ಣು, ತೆರಾಯಿ ಮಣ್ಣು ಮತ್ತು ಬಬ್ಬರ್ ಮಣ್ಣು ಅಂತ ಕರಿತೀವಿ ಸರ್. ಸರ್ ನಿಮ್ಗೆ ಬಂಗಾರ ಅಂದ ತಕ್ಷಣ ಪಟ್ಟನೆ ನೆನಪು ಬರೋದೇ ಯಾವುದು? ಮೆಕ್ಕಲು ಮಣ್ಣು ಅಂತ ನೋಡ್ತೀವಿ. ಮೆಕ್ಕಲು ಮಣ್ಣು ಅಥವಾ ಅಲ್ಯೂವಿಲಿಯಂ ಸಾಯಿಲ್. ಮೆಕ್ಕಲು ಮಣ್ಣು ಅಥವಾ ಅಲ್ಯೂವಿಲಿಯಂ ಸಾಯಿಲ್. ಫೋರ್ ಟೈಪ್ಸ್ ಆಫ್ ಸಾಯಿಲ್: ಬಂಗಾರ್ ಸಾಯಿಲ್, ಖದರ್ ಸಾಯಿಲ್, ಸರ್ ಥೆರಾಯಿ ಸಾಯಿಲ್ ಅಂಡ್ ಬಾಬರ್ ಸಾಯಿಲ್ ಅಂತ ಕೇಳ ಸರ್. ಇವು ಯಾವುದಕ್ಕೆ ರಿಲೇಟೆಡ್ ಆಗ್ಯಾವ ಅಂತ ಕೇಳ್ತಾನ? ಇವು ಅಲ್ಯೂವಿಲಿಯಂ ಸಾಯಿಲ್ಗೆ ಅಂತ ನೋಡ್ತೀವಿ ಸರ್. ಈ ಅಲ್ಯೂವಿಲಿಯಂ ಸಾಯಿಲ್ ಅಥವಾ ಮೆಕ್ಕಲು ಮಣ್ಣು ಅನ್ನೋದು ಭಾರತ ದೇಶದಲ್ಲೇ ಅತಿ ಹೆಚ್ಚು ಹರಡಿಕೊಂಡಿರುವ ಮಣ್ಣು. ಉತ್ತರ ಭಾರತದಲ್ಲಿ ಗಂಗಾ ಪ್ರಸ್ಥಭೂಮಿಯಲ್ಲಿ ಹೆಚ್ಚು, ಸೊ ಗೋದಾವರಿ ಮುಖಜ ಭೂಮಿ, ಸೊ ಕೃಷ್ಣಾ ಮುಖಜ ಭೂಮಿ, ಕಾವೇರಿ ಮುಖಜ ಭೂಮಿ, ಪಂಜಾಬ್ಗಳಲ್ಲಿ 5 ನದಿ ಹರಿತವ ಅಲ್ಲಿ, ಸೊ ಮತ್ತು ಸುಂದರ್ಬನ್ಸ್ ಪ್ರದೇಶ ಏನ್ ಬರುತ್ತಲ್ಲ ಡೆಲ್ಟಾ, ಸೊ ಇಲ್ಲಿ ಅತಿ ಹೆಚ್ಚು ಹರಡಿಕೊಂಡಿರುವ ಮಣ್ಣು ಅಂತ ಕೇಳಿದ್ರೆ ಮೆಕ್ಕಲು ಮಣ್ಣು. ನದಿ ಸಂಚಯನ ಕಾರ್ಯದಿಂದ ಈ ಮಣ್ಣು ಹುಡುತ್ತ ಸರ್. ಇದು ಬಿಟ್ರೆ ಜಂಬಿಟ್ಟಿಗೆ ಮಣ್ಣು ಅಂತ ನೋಡ್ತೀವಿ. ಜಂಬಿಟ್ಟಿಗೆ ಮಣ್ಣು ಅಂತಂದ್ರೆ ಇದನ್ನ ನಾವು ಸಾಯಿಲ್ ಫಾರ್ ಕ್ಲೇ ಅಂತ ಕರೀತಾನ ಸರ್. ಜಂಬಿಟ್ಟಿಗೆ ಮಣ್ಣನ್ನ ನಾವು ಲ್ಯಾಟ್ರೈಟ್ ಅಂತ ಕೂಡ ಕರಿತೀವಿ ಸರ್. ಲ್ಯಾಟ್ರೈಟ್. ಸೊ ಇದರಲ್ಲಿ ವಿಶೇಷ ಅಂತ ಕೇಳಿದ್ರೆ ಅತಿ ಗಟ್ಟಿಯಾದ ಈ ಮಣ್ಣು ಟೀ ಮತ್ತು ಕಾಫಿ ಕಲ್ಟಿವೇಶನ್ಗೆ ಅತ್ಯಂತ, ಕೋಕೋ, ಟೀ, ಕಾಫಿ ಪಾನೀಯ ಬೆಳೆಗಳೇನು ಬರ್ತಾವಲ್ಲ ಅದಕ್ಕೆ ಫೇಮಸ್ ಸರ್ ಇದು. ಕೆಂಪು ಮಣ್ಣು ಅಂತ ನೋಡ್ತೀವಿ. ಕೆಂಪು ಮಣ್ಣು ಅಂದ್ರೆ ಭಾರತ ದೇಶದಲ್ಲೇ ಸರ್ ಪೂರ್ವ ಭಾಗದಲ್ಲಿ ದಕ್ಷಿಣ ತುದಿಯಲ್ಲಿ ಹಂಚಿಕೊಂಡಿದ್ದು ಕರ್ನಾಟಕದಲ್ಲಿ ಹೆಚ್ಚಾದ ಮಣ್ಣು ಕೆಂಪು ಮಣ್ಣು. ಇದು ತೋಟಗಾರಿಕಾ ಬೆಳೆಗಳಿಗೆ ಹೆಚ್ಚು ಫೇಮಸ್ ಆಗಿದೆ. ತೋಟಗಾರಿಕೆ ಅಂದ್ರೆ ಸೊ ಬಹುವಾರ್ಷಿಕ ಸಸ್ಯಗಳಾಗಿರ್ತಕ್ಕಂಥವುಗಳನ್ನು ಬೆಳೆಯಲಿಕ್ಕೆ ಹೆಚ್ಚು ಉಪಯುಕ್ತ ಮಣ್ಣು. ಇದನ್ನ ನಾವು ಬ್ಲಾಕ್ ಸಾಯಿಲ್ ಅಂತ ಕರಿತೀವಿ, ರೆಗಾರ್ ಸಾಯಿಲ್ ಅಂತ ಕರಿತೀವಿ. ಇದು ಹೆಚ್ಚು ನೀರನ್ನು ಹಿಡಿದಿಟ್ಟುಕೊಳ್ಳುತ್ತೆ. ಇದು ಹತ್ತಿ ಬೆಳೆಗೆ ಅತಿ ಹೆಚ್ಚು ಫೇಮಸ್ ಆಗಿದ್ದರಿಂದ ಹತ್ತಿ ಮಣ್ಣು ಅಂತ ಕರಿತೀವಿ. ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಹರಡಿಕೊಂಡಿರುವ ಮಣ್ಣು ಅಂತ ಕೇಳ್ತಾನೆ ಸರ್. ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಹರಡಿಕೊಂಡಿರುವ ಮಣ್ಣು ಕಪ್ಪು ಮಣ್ಣಾಗಿದೆ ಅಂತ ನೋಡ್ತೀವಿ. ಇಷ್ಟು ಕಾನ್ಸೆಪ್ಟ್ಗಳು ಸಾಯಿಲ್ ಅಂದಾಗ. ನಿಮ್ಗೆ ಸಾಯಿಲ್ ಬಗ್ಗೆನೇ ಒಂದು ವಿಶೇಷವಾದ ವಿಡಿಯೋ ಇದೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ, ನೀವು ನೋಡ್ಬೋದು. ಸೊ ಸಾಯಿಲ್ಗೆ ಸಂಬಂಧಿಸಿರ್ತಕ್ಕಂಥ ಸೊ pH ಮೌಲ್ಯ ಎಷ್ಟಿರಬೇಕು, ಅಗ್ರಿಕಲ್ಚರ್ ಸಾಯಿಲ್ ಅವೆಲ್ಲ ಅದರಲ್ಲಿ ನಾವು ಹೇಳಿದೀವಿ ಅಂತ ನೋಡ್ತೀವಿ ಸರ್. ಮಾನವನಲ್ಲಿನ ದೇಹದ ಯಾವ ವಿಧದ ಜೀವಕೋಶ ಬಹಳ ಕಾಲ ಬದುಕಿರುತ್ತದೆ ಅಂತ ಕೇಳ್ತಾನೆ ಸರ್. ಇಲ್ಲಿ ನಾವು ಬಹಳ ಕಾಲ ಬದುಕಿರ್ತಕ್ಕಂಥ ಜೀವಕೋಶಗಳನ್ನ ನಾವು ನೋಡ್ತಾ ಹೊರಟೇವು ಅಂತಂದ್ರೆ ವಿಶೇಷವಾಗಿ ನಾವು ನೋಡ್ತೇವೆ ನೋಡ್ರಿ. ಸೊ ಇಲ್ಲಿ ವಿಶೇಷವಾಗಿ ನಾವು ನೋಡ್ಕೊತ ಬಂದಾಗ RBCಗಳು, ಎರಿಥ್ರೋಸೈಟ್ಸ್ ಎಲ್ಲಿ ಬರ್ತಾವ ಅಂತಂದ್ರೆ RBCಗಳಲ್ಲಿ ಬರ್ತಾವ ಸರ್. ಹೌದಾ? RBC ಸರ್ ಇವು 120 ಡೇಸ್ ತನಕ ಬದುಕಿರ್ತಾವ ಸರ್ ಮ್ಯಾಕ್ಸಿಮಮ್ ಅಂದ್ರೆ. ಇದಾದ್ಮೇಲೆ ನೆಕ್ಸ್ಟ್ ಲಿಂಪೋಸೈಟ್ಸ್ ಅಂತ ಕರಿತೀವಿ. ಲಿಂಪೋಸೈಟ್ಸ್ ಅಂದ್ರೆ WBC ದಾಗ ಇರ್ತಾವ ಸರ್. WBC ಅಲ್ಲಿ ಇರ್ತಾವ ಸರ್. ಇದು ಫ್ಯೂ ವೀಕ್ಸ್ ಅಥವಾ ಫ್ಯೂ ಮಂತ್ ಇರ್ತವೆ. ಬಹಳ ಮ್ಯಾಕ್ಸಿಮಮ್ ಅಂದ್ರೆ 300 ಡೇಸ್ ಇರ್ತಾವ ಸರ್. 300 ಡೇಸ್ ಟು 1 ವೀಕ್. 1 ವೀಕ್ ಟು 300 ಡೇಸ್ ಅಂತ ಕರಿತೀವಿ. ಸೊ ಫ್ಯೂ ವೀಕ್ ಆರ್ ಫ್ಯೂ ಡೇಸ್ ಅಂತ ಕರಿತಾನ. ಇನ್ನ ಥ್ರಾಂಬೋಸೈಟ್ ಅಂತ ನೋಡ್ತೀವಿ ಸರ್. ಥ್ರಾಂಬೋಸೈಟ್ ಅಂತಂದ್ರೆ ಇದು ಎಲ್ಲಿ ಇರ್ತಾವ ಅಂತ ಕೇಳಿದ್ರೆ ಪ್ಲೇಟ್ಲೆಟ್ಸ್ ಅಲ್ಲಿ ಇರ್ತಾವ ಸರ್. ಹೌದಾ? ಪ್ಲೇಟ್ಲೆಟ್ಸ್ ಅಲ್ಲಿ ಇರುತ್ತೆ. ಇದು ಎಷ್ಟು ದಿನ ಬದುಕ್ತಾವ ಅಂದ್ರೆ 7 to 8 ಡೇಸ್ ಬದುಕ್ತಾವ ಸರ್. 7 to 8 ಡೇಸ್ ಸರ್. ಇನ್ನ ಅಸ್ಟಿಯೋಸೈಟ್ಸ್ ಅಂತ ಬರ್ತಾವ. ಅಸ್ಟಿಯೋಸೈಟ್ಸ್ಗಳು ಇವು ವಿಶೇಷ ಅಂತ ಕೇಳಿದ್ರೆ ಬೋನ್ಸ್ಗಳಲ್ಲಿ ಅಥವಾ ಎಲುಬುಗಳಲ್ಲಿ ಬರ್ತಾವ ಸರ್. ಬೋನ್ಸ್ಗಳಲ್ಲಿ ಬರ್ತಾವ. ಇವು ವಿಶೇಷ ಅಂತ ಕೇಳಿದ್ರೆ ಸೊ 50 ಇಯರ್ ಇಂದ 100 ಇಯರ್ ತನಕ ಬದುಕಿರ್ತಾವ ಸರ್.
50 ಇಯರ್ ಟು 100 ಇಯರ್ ತನ ಬದುಕ್ತವ. ಹಾಗಾಗಿ ಇದೇ ಅತ್ಯಂತ ದೀರ್ಘ ಸಮಯವನ್ನು ಹೊಂದಿರತಕ್ಕಂತ ಏನಂದ್ರೆ ಜೀವಕೋಶಗಳು ಅಂತ, ಇದು ಅತಿ ಹೆಚ್ಚು ಲೈಫ್ ಸ್ಟೈಲ್ ಅನ್ನು ಹೊಂದಿರತಕ್ಕಂತ ಜೀವಕೋಶಗಳು ಅಂತ ಕರಿತೀವಿ ಸರ್. ಓಕೆ, ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ಬರುತ್ತೆ ನೋಡ್ರಿ. ಲೋಕಸಭೆಯಲ್ಲಿ ಸಚಿವ ಸಂಪುಟದ ವಿರುದ್ಧ ಅವಿಶ್ವಾಸ ಗೊತ್ತುವಳಿಯನ್ನು ಮಂಡನೆ ಮಾಡೋಕೆ ಅವಶ್ಯಕವಾದ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳ್ತಾನ. ಹೌ ಮೆನಿ ಮೆಂಬರ್ಸ್ ಆರ್ ರಿಕ್ವೈರ್ಡ್ ಟು ಫಿಲ್ ದ ನೋ ಕಾನ್ಫಿಡೆನ್ಸಿಯಲ್ ಮೋಷನ್ ಅಂತ ಕರೀತಾನೆ ಅಗೇನೆಸ್ಟ್ ದ ಕ್ಯಾಬಿನೆಟ್ ಇನ್ ಲೋಕಸಭಾ ಅಂತ ಕೇಳ್ತಾನೆ. ಇಲ್ಲಿ 50 ಮಂದಿ ಸಿಗ್ನೇಚರ್ ಅನ್ನು ಒಳಗೊಂಡಿರ್ತಕ್ಕಂಥ ಒಂದು ನೋ ಕಾನ್ಫಿಡೆನ್ಸ್ ಬಿಲ್ ಪಾಸ್ ಆಗ್ಬೇಕು ಸರ್. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಆ ಪ್ರೆಸೆಂಟ್ ಇರ್ತಕ್ಕಂಥ ಲೋಕಸಭಾ ಸದಸ್ಯರಲ್ಲಿ 1/2+1 ಸದಸ್ಯರನ್ನ ಏನ್ ಮಾಡ್ಬೇಕು ಸರ್, ಅವತ್ತಿನ ದಿನ ನಾವು ಯಾರು ಆ ಸದನದ ಲೋಕಸಭೆಯ ನಾಯಕರಾಗಿರುತ್ತಾರೋ, ಲೋಕಸಭೆಯ ನಾಯಕರಾಗಿರ್ತಾರೆ ಪ್ರಧಾನಮಂತ್ರಿಗಳಿರ್ತಾರೆ, ಅವರು ಆ ಒಂದು ಗೊತ್ತುವಳಿಗೆ ತಮ್ಮ ಬೆಂಬಲವನ್ನು ಏನ್ ಮಾಡ್ಬೇಕು, ಪಡ್ಕೋಬೇಕು ಅಂತ ನೋಡ್ತೀವಿ. ಒಂದು ವೇಳೆ ಪಡ್ಕೊಳ್ಳಿಲ್ಲ, ಈ ನೋ ಕಾನ್ಫಿಡೆನ್ಸಿಯಲ್ ಮೋಷನ್ ಪಡ್ಕೋತು ಅಂದ್ರೆ ಅವಾಗ ಅದರ ಹೊಣೆ ಹೊತ್ತು ಏನ್ ಮಾಡ್ಬೇಕು, ಪ್ರಧಾನಮಂತ್ರಿಗಳು ರಾಜೀನಾಮೆ ಕೊಡ್ಬೇಕಾಗತ್ತೆ. ಇದು ಗೊತ್ತಿರಬೇಕು. 66ನೇ ಕ್ವಶನ್ ಇದೆ, ಸೇತು ಭಾರತಂ ಯೋಜನೆಯ ಗುರಿ ಅಂತ ಆನ್ಸರ್. ಇದು ಸೇತು ಭಾರತಂ ಯೋಜನೆ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ 2016ರಿಂದ 19ರವರೆಗೂ ಇದು ಜಾರಿ ಇತ್ತು. 2016ರಿಂದನೇ 19 ತನಕ ಬಂತು ಸರ್ ಇದು. ಇದು ವಿಶೇಷತೆ ಏನು ಅಂತ ಕೇಳಿದ್ರೆ, ಎಲ್ಲಾ ರಾಷ್ಟ್ರೀಯ ಹೆದ್ದಾರಿಗಳನ್ನು ರೈಲ್ವೆ ಕ್ರಾಸಿಂಗ್ ಮುಕ್ತ ಮಾಡೋದು ಅಂತ ನೋಡ್ತೀವಿ ಸರ್. ಎಲ್ಲಾ ರಾಷ್ಟ್ರೀಯ ಹೆದ್ದಾರಿಗಳನ್ನ ರೈಲ್ವೆ ಕ್ರಾಸಿಂಗ್ ಮುಕ್ತ ಮಾಡಿಡೋದು ಅಂತ ನೋಡ್ತೀವಿ. ಇದು ಪ್ರಮುಖ ಉದ್ದೇಶ ಅಂತ ನೋಡ್ತೀವಿ ಸರ್. ರೈಲ್ವೇಸ್ ಕ್ರಾಸಿಂಗ್ ಆಫ್ ದ ನ್ಯಾಷನಲ್ ಹೈವೇಸ್. ಇದು ಗೋಲ್ ಆಫ್ ಸೇತು ಭಾರತಂ ಅಂತ ಪ್ರಾಜೆಕ್ಟ್ ಅಂತ ನೋಡ್ತೀವಿ ಸರ್. ಇದಾದ್ಮೇಲೆ ನೆಕ್ಸ್ಟ್ ಕ್ವಶನ್ ಕೇಳ್ತಾ ನೋಡ್ರಿ ನಮ್ಗೆ. 67 ಭೂಮಿಯ ಪ್ರಾಚೀನ ಘಟ್ಟ ನೋಡ್ರಿ. ಭೂಮಿಯ ಪ್ರಾಚೀನ ಘಟ್ಟದ ವಾತಾವರಣದಲ್ಲಿ ಈ ಅನಿಲ ಇರಲಿಲ್ಲ ಅಂತ ಕೇಳ್ತಾನೆ ಸರ್. ಆಬ್ವಿಯಸ್ಲಿ ನಾವು ಇಲ್ಲಿ ನೋಡ್ಕೊಂಡು ಬಂದಾಗ ಆಕ್ಸಿಜನ್ ಇರಲಿಲ್ಲ ಸರ್. ಯಾವ್ದಿರ್ಲಿಲ್ಲ? ಆಮ್ಲಜನಕ ಅಂತ ನೋಡ್ತೀವಿ. ಭೂಮಿ ಹುಟ್ಟಿದಾಗ ಭೂಮಿಯ ಮೇಲೆ ಏನು ಇರಲಿಲ್ಲ ಅಂತ ಕೇಳ್ತಾನೆ ಸರ್. ವಾಟರ್ ಇರಲಿಲ್ಲ ಸರ್. ಮೊದಲು ಏನಿರಲಿಲ್ಲ? ನೀರಿರಲಿಲ್ಲ. H2O ಇರಲಿಲ್ಲ ಸರ್. ಯಾವಾಗ ಭೂಮಿಯ ಮೇಲೆ ನೀರು ಬಂತೋ ಅವಾಗ ಸೈನೋಬ್ಯಾಕ್ಟೀರಿಯಾ ಅಂತ ಒಂದು ಬ್ಯಾಕ್ಟೀರಿಯಾ ಹುಡ್ತೋ ಸರ್. ಯಾವುದು? ಸೈನೋಬ್ಯಾಕ್ಟೀರಿಯಾ. ಈ ಸೈನೋಬ್ಯಾಕ್ಟೀರಿಯಾ ಏನ್ ಮಾಡುತ್ತಂತಂದ್ರೆ ಮೊದಲ ಬಾರಿಗೆ ಭೂಮಿಗೆ ಆಮ್ಲಜನಕವನ್ನ ಒದಗಿಸುತ್ತೆ. ಹೌದಾ? ಆಕ್ಸಿಜನ್ ಅನ್ನ ಮೊದಲು ನೀಡ್ತದ ಅಂತ ನೋಡ್ತೀವಿ ಸರ್. ಓಕೆ, ಇಷ್ಟು ನಮ್ಗೆ ಫಸ್ಟ್ ಕಾನ್ಫಿಡೆನ್ಸ್ ಆಗಿ ಹೇಳ್ಬೇಕು ಅಂತ ನೋಡ್ತೀವಿ. ಆಮೇಲೆ ಬ್ಲೂ ಅಂಡ್ ಗ್ರೀನ್ ಅಲ್ಗೈ ಬರ್ತವೆ. ಅವುಗಳಿಂದ ಆಕ್ಸಿಜನ್ ಜನರೇಷನ್ ಆಗ್ತಾ ಹೋಗ್ತದೆ ಅಂತ ನೋಡ್ತೀವಿ. ಈಗ ಭೂಮಿಗೆ ಅತಿ ಹೆಚ್ಚು ಆಮ್ಲಜನಕ ಒದಗಿಸೋದು ಯಾವುದು ಅಂತ ಕೇಳಿದ್ರೆ ಶೈವಲಗಳು ಅಥವಾ ಅಲ್ಗೈಗಳು ಅಂತ ನೋಡ್ತೀವಿ ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಭಾರತದ ಗಡಿಯಾಚೆ ಎಲ್ಲಿ ಉಗಮ ಹೊಂದುವ ಸಿಂಧೂ ನದಿಯ ಏಕೈಕ ಉಪನದಿ ಯಾವುದು ಅಂತ ಕೇಳೋಣ ಸರ್. ಸತ್ಲೇಜ್. ಎಸ್, ಸತ್ಲೇಜ್ ಮಾತ್ರ ಏನ್ ಮಾಡುತ್ತಂದ್ರೆ ಬೇರೆ ಕಡೆ ಏನ್ ಮಾಡುತ್ತಾ ಉಗಮಗೊಂಡು ಬರುತ್ತೆ ಅಂತ ನೋಡ್ತೀವಿ. ಈ ಸತ್ಲೇಜ್ ರಿವರು ಮಾನಸ ಸರೋವರದ ರಾಕಸ್ ಲೇಕ್ ಅಲ್ಲಿ ಹುಡ್ತಾವ ಸರ್. ಇದು ಮಾನಸ ಸರೋವರದ ರಾಕಸ್ ಲೇಕ್. ಇದು ಎಲ್ಲಿ ಹುಡುತ್ತ ಅಂತ ಕೇಳಿದ್ರೆ ಮಾನಸ ಸರೋವರದ ರಾಕಸ್ ಲೇಕ್ ಅಲ್ಲಿ ಹುಡುತ್ತದ ಅಂತ ನೋಡ್ತೀವಿ ಸರ್. ಓಕೆ, ಮಾನಸ ಸರೋವರದ ರಾಕಸ್ ಲೇಕ್. ಇವಾಗ ಇದು ಟಿಬೆಟ್ ಅಲ್ಲಿ ಇತ್ತು ಸರ್. ಈ ಚೀನಾ ಅಂತ ಕರಿತೀವಿ. ಅಲ್ಲಿ ಇದು ಹುಟ್ಟಿ ಏನ್ ಮಾಡ್ತದ ಇಂಡಿಯಾದಾಗ ಬರುತ್ತೆ ಸರ್. ಇಂಡಿಯಾ ಹಿಮಾಚಲ ಪ್ರದೇಶದಲ್ಲಿ ಬರ್ಬೇಕಾದ್ರೆ ಸಿಪ್ಕಿಲಾ ಪಾಸ್ ಗಣಿವೆಯ ಮೂಲಕ ಇದು ಭಾರತವನ್ನು ಎಂಟ್ರಿ ಮಾಡುತ್ತೆ ಸರ್. ಸಿಪ್ಕಿಲಾ ಪಾಸ್ ಬಲ್ಲಿ ಏನ್ ಮಾಡುತ್ತಾ ಇದು ಭಾರತವನ್ನು ಎಂಟ್ರಿ ಕೊಟ್ಟು ಒಳಗಡೆ ಬರುತ್ತೆ ಅಂತ ನೋಡ್ತೀವಿ. ಬಿಟ್ರೆ ಜಿಯಾಬ, ಜೀಲಮ್ಮ, ಬಿಯಾಸ, ರಾವಿ ಎಲ್ಲ ಇಂಡಿಯಾದಾಗೆ ಆರಿಜಿನ್ ಆಗ್ತವ ಅಂತ ನೋಡ್ತೀವಿ ಸರ್. ಇಂಡಿಯಾದಾಗ ಆರಿಜಿನ್ ಆಗೋ ಪಾಕಿಸ್ತಾನದಾಗ ಇವು ಸಿಂಧೂ ರಿವರ್ ಅನ್ನ ಕೂಡ್ತವ. ನೆಕ್ಸ್ಟ್ ಕಾನ್ಸೆಪ್ಟ್ ನಾವು ನೋಡ್ಕೊಂಡು ಬರ್ತೀವಿ. ಯಾವುದು ಸರ್ ಅಂತ ಕೇಳಿದ್ರೆ ಈ ಕೆಳಗಿನವುಗಳಲ್ಲಿ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಅಂತ ಕೇಳ ಸರ್. ಈಸ್ಟ್ ಫ್ಲೋ ರಿವರ್ ಅಂತ ಕೇಳ್ತಾನ. ಇಂಡಿಯಾದಾಗ ನಾವು ವಿಶೇಷವಾಗಿ ನಾವು ನೋಡ್ಕೊಂಡು ಬಂದೇವಂದ್ರ ಈಸ್ಟ್ ಫ್ಲೋ ರಿವರ್ ಅಂತ ಕರಿತಾನ. ಇಲ್ಲಿ ಕೃಷ್ಣ ಎಲ್ಲದ ನೋಡ್ರಿ. ಈ ಫಸ್ಟ್ನೇ ಆಪ್ಷನ್ ನೋಡ್ರಿ. ಕೃಷ್ಣ ಸರ್ ಇಲ್ಲದ ಹಿಂಗ್ ಹರಿತ ಸರ್ ಕೃಷ್ಣ ಸರ್. ಅದಾದ್ಮೇಲೆ ಕಾವೇರಿ ಇಲ್ಲಿ ಹರಿತ ಸರ್, ಈಸ್ಟ್ ಫ್ಲೋ ರಿವರೇ. ಆಮೇಲೆ ಶರಾವತಿ ನೋಡ್ರಿ. ಶರಾವತಿ ರಿವರ್ ಅಂತಕ್ಕಂಥದ್ದು ಏನದಲ್ರಿ, ಇದು ವೆಸ್ಟ್ ಫ್ಲೋ ರಿವರ್ ಸರ್. ಇದು ವೆಸ್ಟ್ ಫ್ಲೋ ರಿವರ್. ಹಾಗಾಗಿ ಆಪ್ಷನ್ ಇದು ಆಗಲ್ಲ ಸರ್. ಹೌದಾ? ಕೃಷ್ಣ, ಕಾವೇರಿ, ಗೋದಾವರಿ. ಎಸ್, ಗೋದಾವರಿ ಇದ್ರ ಮ್ಯಾಲ ಬರುತ್ತೆ ಸರ್. ಅದಾದ್ಮೇಲೆ ಮಹಾನದಿ. ಎಸ್, ಮಹಾನದಿ ಇಲ್ಲಿ ಬರುತ್ತೆ.
ಸೊ ಹೀಗಾಗಿ ಇದು ಆನ್ಸರ್ ಸರಿ ಆಗತ್ತೆ. ಇಷ್ಟು ಆನ್ಸರ್ಗಳು ಇದ್ರಾಗ ಸರಿ ಯಾವ ಸರ್? ಮಹಾನದಿ ಆಪ್ಷನ್ ಬಿ ಏನದಲ್ಲ ಅದು ಸರಿ ಬರುತ್ತೆ. ಇಷ್ಟು ಫ್ಲೋ ರಿವರ್ಗಳೇ ಸರ್, ಹೌದಾ? ಸೊ ಅದಾದ್ಮೇಲೆ ಶರಾವತಿ ಅಂತ ಬರುತ್ತೆ ನೋಡ್ರಿ ಇಲ್ಲಿ. ಈ ಶರಾವತಿ ಇದು ವೆಸ್ಟ್ ಫ್ಲೋ ರಿವರ್ ಸರ್, ಹಂಗಾಗಿ ಇದಾಗಲ್ಲ. ಇದು ಶರಾವತಿ ವೆಸ್ಟ್ ಫ್ಲೋ ರಿವರ್ ಆಗುತ್ತೆ. ಶರಾವತಿ ಒಂದು ಗೊತ್ತಿತ್ತು ನಿಮ್ಗೆ ಇದ್ರಾಗ ಆಪ್ಷನ್ ಅನ್ನ ಈಸಿಯಾಗಿ ಹೊಡೆದಾಕ್ಬೋದು ಅಂತ ನೋಡ್ತೀವಿ ನೋಡಿ ಸರ್. ಓಕೆ, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಕೇಳ್ತಾನ, ಭಾರತ ಜಗತ್ತಿನ ಭೂ ವಿಸ್ತೀರ್ಣದಲ್ಲಿ 7ನೇ ದೊಡ್ಡ ರಾಷ್ಟ್ರ. ನೋಡ್ರಿ ಎಷ್ಟನೇ ದೊಡ್ಡದು? 7th ಲಾರ್ಜೆಸ್ಟ್ ಕಂಟ್ರಿ ಅಂತ ಕರಿತೀವಿ ಸರ್. ಹಾಗಾದ್ರೆ ಇದು ದೇಶದ ವಿಸ್ತೀರ್ಣಗಳಲ್ಲಿ ಎಷ್ಟು ಭಾಗವನ್ನು ಭೂಮಿಯನ್ನು ಒಳಗೊಂಡದ ಕೇಳ್ತಾನ. ಇದು 2.4% ಭೂಮಿಯನ್ನ ಒಳಗೊಂಡದ ಸರ್. ಜಗತ್ತಿನ ಭೂಮಿಯಲ್ಲಿ 2.4% ಭೂಮಿಯನ್ನ ಇದು ಒಳಗೊಂಡಿದೆ ಅಂತ ನೋಡ್ತೀವಿ. ಇದಾದ್ಮೇಲೆ ವಿಶೇಷತೆ ಗೊತ್ತಿಲ್ಲ ನಿಮ್ಗೆ, 7 ದೊಡ್ಡ ರಾಷ್ಟ್ರ ಅಂದೆ ಸುಮ್ನೆ ಒಂದು ಬ್ರೀಫ್. ಯಾವ್ದಪ್ಪ ಜಗತ್ತಿನ ದೊಡ್ಡ ರಾಷ್ಟ್ರಗಳು ಅಂತ ನಾವು ಲಿಸ್ಟ್ ಮಾಡ್ಕೊತ ಬಂದಾಗ, ಸೊ ಒಂದನೇದಾಗಿ ನಾವು ನೋಡ್ತೀವಿ ರಷ್ಯಾ. ಯಾವ್ದ್ರಿ? ರಷ್ಯಾ. ಎರಡನೇದು ಕೆನಡಾ, ಹೌದಾ? ಮೂರನೇದು ಸೊ ಯಾವುದು ಅಂದ್ರೆ ಅಮೇರಿಕಾ. ನಾಲ್ಕನೇದು ಚೀನಾ. ಐದನೇದು ಬ್ರೆಜಿಲ್. ಆರನೇದು ಆಸ್ಟ್ರೇಲಿಯಾ. ಏಳನೇದು ಭಾರತ ಸರ್, ಹೌದಾ? ಸೊ ಈ ರೀತಿ 7 ನಾವು ದೊಡ್ಡ ರಾಷ್ಟ್ರಗಳನ್ನು ನೋಡ್ಕೊಂಡು ಬರ್ತೀವಿ. ಆ 7 ದೊಡ್ಡ ರಾಷ್ಟ್ರಗಳಲ್ಲಿ ಅತಿ ದೊಡ್ಡದು ಅಂದ್ರೆ ರಷ್ಯಾ ಸರ್, ಹೌದಾ ಸರ್? ಭಾರತ 7ನೇ ದೊಡ್ಡ ರಾಷ್ಟ್ರ ಅಂತ ನೋಡ್ತೀವಿ. ದಿಸ್ ಇಸ್ ದ ಕಾನ್ಸೆಪ್ಟ್. 2.4% ಏನಂದ್ರೆ ಲ್ಯಾಂಡ್ ಮಾಸ್ ಅನ್ನು ನಾವು ಜಗತ್ತಿನಲ್ಲಿ ಒಳಗೊಂಡಿದೀವಿ ಅಂತ ನೋಡ್ತೀವಿ ಸರ್. ಇದಾದ್ಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, 71ನೇದು. ಇತ್ತೀಚೆಗೆ ಸುದ್ದಿಯಲ್ಲಿರುವ ಮನು ಭಾಕರ್ ಮತ್ತು ಸೌರಭ್ ಚೌಧರಿ. ಮನು ಭಾಕರ್ ಬಗ್ಗೆ ಆಲ್ರೆಡಿ ನಾವು ನೋಡ್ಕೊಂಡ್ ಬಂದೀವಿ ಆವಾಗ್ಲೇ, ಏನಂತಂದ್ರೆ ಶೂಟರ್ ಅವರೊಬ್ರು ಅಂತ. ಹಾಗಾಗಿ ಸೊ ಅವರು ಕೂಡ ಏನಿರ್ತಾರೆ? ಶೂಟರೇ ಇರ್ತಾರ. ಇನ್ನೊಬ್ರು ಮನು ಭಾಕರ್ ಒಬ್ರು ಗೊತ್ತಿತ್ತು, ಇಲ್ಲಿ ಮತ್ತೊಂದು ಆನ್ಸರ್ ನಾವು ನೋಡ್ಬೋದು ನೋಡಿ. ಸೊ ಈ ರೀತಿಯಾಗಿ ನಾವು ಕ್ವಶನ್ ಅನ್ನ ನೋಡ್ತೀವಿ ಸರ್. ಪ್ರಚಲಿತ ಬಗ್ಗೆ ಜಾಸ್ತಿ ನೀವು ಓದ್ಕೋಬೇಕಂತ ಹೇಳಿನಿ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ನಾವು ನೋಡ್ತೀವಿ ನೋಡ್ರಿ. ಯಾವುದು ಅಂತ ಕೇಳಿದ್ರೆ ಸರ್ ಅಟ್ಲಾಂಟಿಕ್. ಇಲ್ಲಿ ನಿಮ್ಗೆ ಅಟ್ಲಸ್ ಬೇಸ್ಡ್ ಕ್ವಶನ್ ಜಾಸ್ತಿ ಬಂದವು ಸರ್. ಯಾವತ್ತು ನೀವು ಜಿಯೋಗ್ರಫಿನ ಓದ್ತೀನಿ ಅಂದ್ರೆ ಅಟ್ಲಸ್ ಕೈಯಾಗಿ ಇಟ್ಕೊಂಡೇ ಓದ್ಬೇಕು ಸರ್. ನಿಮ್ಗೆ ಉತ್ತಮವಾದ ಅಟ್ಲಸ್ ಯಾವುದು ಅಂತಂದ್ರೆ ಓರಿಯೆಂಟಲ್ ಬ್ಲಾಕ್ಸಾನ್ ಅಂತ ಬರುತ್ತೆ, ಇಲ್ಲಿದ್ರೆ ಆಕ್ಸ್ಫರ್ಡ್ ಅಟ್ಲಸ್. ಎರಡರಾಗ ಒಂದು ಇನಫ್ ಆಫ್ ಇಟ್ ಅಂತ ನೋಡ್ತೀವಿ. ಆದ್ರೆ ಕನ್ನಡ ಅಟ್ಲಸ್ ಗಿಂತ ಇಂಗ್ಲಿಷ್ ನ ತಗೊಳ್ಳಿ, ಸೊ ದೊಡ್ಡ ತಗೊಳ್ಳಿ. ಸೊ ಒಂದ್ 400-300-400 ರೂಪಾಯಿ ಹೋಗುತ್ತೆ, ತಗೊಳ್ಳಿ ಸರ್. ಇಲ್ಲ ಚಿಕ್ಕದು ನನಗೆ ಇಂಗ್ಲಿಷ್ ಗೊತ್ತಾಗಲ್ಲ ಸರ್ ಅಂತಂದ್ರೆ ಸಣ್ಣ ಮಾರ್ಕೆಟ್ ಅಲ್ಲಿ ಸಿಗ್ತದೆ, ಕನ್ನಡದಲ್ಲೂ ಕೂಡ ವಾಸನ್ಸ್ದವ್ರು ಸಿಗುತ್ತೆ, ನೀವು ಅದನ್ನ ರೆಫರ್ ಮಾಡ್ಬೋದು ಅಂತ ನೋಡ್ತೀವಿ ಸರ್. ಓಕೆ, ನೆಕ್ಸ್ಟ್ ನೋಡಿ ಇಲ್ಲಿ ಅಟ್ಲಾಂಟಿಕ್ ಮತ್ತು ಪೆಸಿಫಿಕ್ ಸಾಗರವನ್ನು ಜೋಡಿಸುವ ಜಲಸಂಧಿ. ಇದು ನೋಡ್ರಿ ನಾರ್ತ್ ಅಮೇರಿಕಾ ಬರುತ್ತೆ ಸರ್ ಇಲ್ಲಿ, ಹೌದಾ? ದಿಸ್ ಈಸ್ ನಾರ್ತ್ ಅಮೇರಿಕಾ, ದಿಸ್ ಈಸ್ ಸೌತ್ ಅಮೇರಿಕಾ, ಹೌದಾ? ಈ ನಾರ್ತ್ ಅಮೇರಿಕಾ, ಸೌತ್ ಅಮೇರಿಕಾ. ಇಲ್ಲಿ ಎಸ್ ಆಕಾರದ ಅಟ್ಲಾಂಟಿಕ್ ಓಷನ್ ಬರುತ್ತೆ. ಇದು ಏನ್ ಬರುತ್ತೆ ಸರ್? ಅಟ್ಲಾಂಟಿಕ್ ಬರುತ್ತೆ. ಇಲ್ಲಿ ಏನ್ ಬರುತ್ತೆ ಅಂದ್ರೆ ಅಟ್ಲಾಂಟಿಕ್ ಬರುತ್ತೆ. ಸೊ ಈ ಕಡೆ ಬಂದ್ರೆ ಪೆಸಿಫಿಕ್ ಬರುತ್ತೆ. ಈ ಕಡೆ ಬಂದ್ರೆ ಪೆಸಿಫಿಕ್ ಬರುತ್ತೆ. ಸೊ ಇವೆರಡನ್ನ ಜೋಡಿಸುವಂತ ಜಲಸಂಧಿ ಅಂತ ಕೇಳೋಣ ಸರ್. ಇಲ್ಲಿ ನೋಡ್ರಿ ಕುಕ್ ಜಲಸಂಧಿ ಅಂತ ಕೇಳೋಣ. ಕುಕ್ ಜಲಸಂಧಿ ಇಲ್ಲಿ ಬರಲ್ಲ ಸರ್. ಕೊರಿಯಾ ಜಲಸಂಧಿ ಇಲ್ಲಿ ಬರಲ್ಲ. ಇಲ್ಲಿ ಸರ್ ವಿಶೇಷವಾಗಿ ಅಂತ ಕೇಳಿದ್ರೆ ಇವೆರಡು ಇಲ್ಲಿ ಬರಲ್ಲೇ ಸರ್. ಇವೆರಡು ಜಲಸಂಧಿ. ಮಲಕ್ಕಾ ಜಲಸಂಧಿನೂ ಇಲ್ಲಿ ಬರಲ್ಲ. ಎಲ್ಲಿ ಬರುತ್ತೆ? ಆಸ್ಟ್ರೇಲಿಯಾ ಸೌತ್ ಅಲ್ಲಿ ಬರುತ್ತೆ ಸರ್. ಹಾಗಾಗಿ ಇದು ಎಲ್ಲಿ ಬರುತ್ತೆ ಅಂದ್ರೆ ಮ್ಯಾಗಲನ್ ಜಲಸಂಧಿ ಇಲ್ಲಿ ಬರುತ್ತೆ ನೋಡ್ರಿ. ಇದಕ್ಕೆ ರಿಲೇಟೆಡ್ ಇರೋದೇ ಒಂದೇ ಒಂದು ಜಲಸಂಧಿ ಸರ್. ನಿಮಗೆ ಆ ಎಲ್ಲೆಲ್ಲಿ ಬರುತ್ತೋ ಲೊಕೇಶನ್ ಗೊತ್ತಿತ್ತು ಅಂದ್ರೆ ನೀವು ಆನ್ಸರ್ ಹಾಕೋಬಹುದು. ಯೂಶಲಿ ಇದು ಬಿಟ್ಟರೆ ಆಪ್ಷನ್ ಆಗ್ತಿರ್ಲಿಲ್ಲ ಸರ್. ಇಲ್ಲಿ ಒಂದು ಚಾನಲ್ ಬರ್ತದೆ ಸರ್. ಯಾವ್ದಪ್ಪ ಅಂತ ಕೇಳಿದ್ರೆ ಇಲ್ಲಿ ಪನಾಮಾ ಚಾನಲ್ ಬರ್ತದೆ ಸರ್. ಯಾವುದು? ಪನಾಮಾ ಕಾಲುವೆ. ಇದು ಕೂಡ ಉತ್ತರ ಅಮೆರಿಕ ದಕ್ಷಿಣ ಅಮೆರಿಕವನ್ನ ಬೇರ್ಪಡಿಸುತ್ತೆ ಮತ್ತು ಏನಂತಂದ್ರೆ ಅಟ್ಲಾಂಟಿಕ್ ಮತ್ತು ಪೆಸಿಫಿಕ್ ಅನ್ನ ಜೋಡಿಸುತ್ತೆ. ಇದು ಬಿಟ್ರೆ ಇಲ್ಲೊಂದು ಬರುತ್ತೆ ಸರ್, ಅರ್ಜೆಂಟೀನಾ ದೇಶದಲ್ಲಿ ಒಂದು ಬರುತ್ತೆ. ಅದೇ ಮೆಗಲನ್ ಜಲಸಂಧಿ ಅಂತ ಕರಿತೀವಿ ಸರ್. ಇದನ್ನ ಏನ್ ಕರಿತೀವಿ? ಮೆಗಲನ್ ಜಲಸಂಧಿ. ಈ ಮೆಗಲನ್ ಜಲಸಂಧಿ ಕೂಡ ಅಟ್ಲಾಂಟಿಕ್ ಮತ್ತು ಪೆಸಿಫಿಕ್ ಅನ್ನ ಜೋಡಿಸುತ್ತೆ ನೋಡ್ರಿ. ಪನಾಮಾ ಕ್ಯಾನಲ್ ಕೊಟ್ರೆ ಇಲ್ಲಿ ಪನಾಮಾ ಕ್ಯಾನಲ್ ಕೊಡ್ತಿದ್ದ, ಇಲ್ಲಿ ಜಲಸಂಧಿ ಕೊಟ್ಟಿದ್ದಾನೆ, ಸ್ಟ್ರೀಟ್ ಕೊಟ್ಟಿದ್ದಾನೆ. ಈ ಸ್ಟ್ರೀಟ್ ಅನ್ನು ನಾವು ನೋಡ್ಕೊತ ಬಂದಾಗ ಸೊ ಯಾವ್ದು ಬರುತ್ತೆ ಅಂತ ಕೇಳಿದ್ರೆ ಸ್ಟ್ರೇಟ್ ಅಲ್ಲಿ ಸೊ ಯಾವುದು? ಮೆಗಲನ್ ಅಂತ ಬರುತ್ತೆ. ಮೆಗಲನ್ ಎಲ್ಲಿ ಬರುತ್ತೆ ಅಂದ್ರೆ ಸೌತ್ ಅಮೇರಿಕಾದ ದಕ್ಷಿಣಕ್ಕ. ಯಾವ ದೇಶ ಅಂದ್ರೆ ಇಲ್ಲಿ ಅರ್ಜೆಂಟೀನಾ ದೇಶ ಬರುತ್ತೆ, ಅಲ್ಲಿ ಬರುತ್ತೆ ಸರ್ ಅದು. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ನೋಡ್ತೀವಿ ತಾಪಮಾನಗಳಲ್ಲಿ ಹೆಚ್ಚಳದೊಂದಿಗೆ ಅರೆವಾಹಕದ ರೋಧವು ಅಂತ ಕೇಳ್ತಾನ. ನಾವು ವಾಹಕಗಳ ರೋಧ ಅಂತ ನೋಡಿದಾಗ ರೋಧ ಶಕ್ತಿ ಅಂತ ನೋಡ್ತೀವಿ ಸರ್. ಅರೆವಾಹಕಗಳಿಗೆ ನಾವು 0 ಡಿಗ್ರಿಯಲ್ಲಿ ಅಂತ ಕೇಳ್ತಾನೆ ಸರ್. 0 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಅದೊಂದು ಅವಾಹಕದಂತೆ ವರ್ತಿಸುತ್ತದೆ. ಯಾವಾಗ ಅದಕ್ಕೆ ನಾವು ಏನ್ ಮಾಡ್ತೀವಿ? ಉಷ್ಣವನ್ನು ಹೆಚ್ಚಿಸುತ್ತಾ ಹೋಗುತ್ತೇವೆಯೋ ನೋಡ್ರಿ, ಉಷ್ಣವನ್ನ ಹೆಚ್ಚಿಸುತ್ತಾ ಹೋಗುತ್ತೇವೆಯೋ ಅವಾಗ ಅದೇನ್ ಮಾಡ್ತದ್ರಿ? ಸೊ ವಾಹಕವಂತೆ ವರ್ತಿಸುತ್ತಾ ಹೋಗುತ್ತದೆ.
ನಾವು ಎಷ್ಟು ಉಷ್ಣ ಕೊಡ್ತೀವಿ ಅದಕ್ಕೆ ಅಷ್ಟು ವೇಗವಾಗಿ ನೋಡ್ರಿ, ಅಷ್ಟು ವೇಗವಾಗಿ ಅದು ಏನ್ ಮಾಡುತ್ತೆ ಅಂತ ಕೇಳಿದ್ರೆ ಸೊ ಕರೆಂಟ್ ಅನ್ನು ಹರಿಸುತ್ತೆ ಅಂತ ನೋಡ್ತೀವಿ. ವಾಹಕದಲ್ಲಿರುವ ಪ್ರತಿರೋಧವು ಕಡಿಮೆಯಾಗುತ್ತಾ ಹೋಗುತ್ತದೆ. ಏನಾಗ್ತದೆ ಸರ್? ಕಡಿಮೆಯಾಗುತ್ತಾ ಹೋಗುತ್ತದೆ ಅಂತ ನೋಡ್ತೀವಿ. ಅದೇ ಲೋಹ ಆಗಿತ್ತು ಅಂತ ತಿಳ್ಕೊರಿ, ನೋಡ್ರಿ ಲೋಹ ಆಗಿತ್ತು ಅಂದ್ರ, ಮೆಟಲ್ ಆಗಿತ್ತು ಅಂದ್ರ ಹೆಚ್ಚಾಕೋತ್ ಹೋಗ್ತದೆ ಸರ್ ಪ್ರತಿರೋಧ, ಹೌದಾ? ಸೊ ಇಲ್ಲಿ ಏನಾಗ್ತದ, ಈ ಒಂದು ಅರೆವಾಹಕವಾಗಿದ್ದರಿಂದ ಪ್ರತಿರೋಧ ಕಡಿಮೆಯಾಗಿ ವೇಗ ಹೆಚ್ಚಾಗ್ತದ ಅಂತ ನೋಡ್ತೀವಿ ಸರ್. ಇಲ್ಲಿ ಏನಾಗ್ತದ, ವೇಗ ಹೆಚ್ಚಾಗುತ್ತೆ, ಪ್ರತಿರೋಧ ಕಡಿಮೆ ಆಗುತ್ತೆ ಅಂತ ನಾವು ನೋಡ್ತೀವಿ ಸರ್. ಗುಡ್. ಸೊ ನೆಕ್ಸ್ಟ್ ನೋಡ್ತೀವಿ ಮಸೂದ್. ಮಸೂದ್ ಅಂತ ನೋಡ್ತೀವಿ ಸರ್. ಇತ್ತೀಚೆಗೆ ಬಹಳ ನ್ಯೂಸ್ನಾಗ ಸರ್ ಮಸೂದ್, ಯಾಕಂದ್ರೆ ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ನಡುವೆ ಯಾವತ್ತು ಜಗಳ ನಡೆಯತ್ತವ, ಹಾಗಾಗಿ ಯಾವತ್ತು ಮಸೂದ್ 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 ಕೇಳ್ತೀವಿ. ಹಾಗಾದ್ರೆ ಇದು ಮಸೂದ್ ಅನ್ನೋದು ಯಾವ ದೇಶದ ಗುಪ್ತಚರ ಸಂಸ್ಥೆ ಅಂತ ಕೇಳಿದ್ರೆ ಮಸೂದ್ ಇಸ್ ದ ಇಂಟೆಲಿಜೆನ್ಸ್ ಏಜೆನ್ಸಿ ಆಫ್ ದ ವಿಚ್ ಕಂಟ್ರಿ ಅಂತ ಕೇಳ್ತಾನೆ, ಇಸ್ರೇಲ್. ಹಾ ಸರ್, ಇಸ್ರೇಲ್ ದೇಶದ್ದು ಇಂಟೆಲಿಜೆನ್ಸಿ ಯಾವುದು ಅಂತ ಕೇಳಿದ್ರೆ ಮಸೂದ್. ಇತ್ತೀಚೆಗೆ ಬಹಳ ಫೇಮಸ್, ನಾವು ಅದನ್ನ ನ್ಯೂಸ್ ಅಲ್ಲಿ ಕೇಳ್ತೀವಿ. ನಮ್ಮಲ್ಲಿ ರಾ ಹೇಗೋ, ಸೊ ಅವ್ರ ಬಳಿ ಆ ಒಂದು ಮಸೂದ್ ಅಂತಕ್ಕಂಥದ್ದು ಹಾಗೆ ಅಂತ ನೋಡ್ತೀವಿ ಸರ್. ಓಕೆ. ಸಾಬೂನಿನ ತೆಳು ಪದರದಲ್ಲಿ ಕಂಡು ಬರುವ ಉಜ್ವಲ ವರ್ಣಕ ಪ್ರವೃಕ್ಷ ವಿಷಯಗಳ ಪರಿಣಾಮವಾಗಿರುತ್ತದೆ ಅಂತ ಕೇಳ್ತಾನ. ದ ಬ್ರೈಟ್ ಕಲರ್ ಫೌಂಡ್ ಇನ್ ದ ಟೈನಿ ಲೇಯರ್ ಆಫ್ ದ ಸೋಪ್ ಆರ್ ದ ರಿಸಲ್ಟ್ ಆಫ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಫೆನೋಮಿನಾ ಅಂತ ಕೇಳ್ತಾನೆ ಸರ್. ಸೊ ಇಲ್ಲಿ ವಿಶೇಷವಾಗಿ ನಾವು ನೋಡ್ಕೊತ ಬಂದೇವಂದ್ರ ಸೊ ಇಂಟರ್ಫರೆನ್ಸ್ ಆಫ್ ದ ಲೈಟ್ ಅಂತ ಬರುತ್ತೆ ಸರ್. ಅದಕ್ಕೆ ಕಾರಣ ಏನಂತಂದ್ರೆ ಇಂಟರ್ಫರೆನ್ಸ್ ಆಫ್ ದ ಲೈಟ್, ಇಲ್ಲಿ ರಿಫ್ಲಾಕ್ಷನ್ ಅಂಡ್ ಇಂಟರ್ಫರೆನ್ಸ್ ಆಫ್ ದ ಲೈಟ್ ಅಂತ ಅನ್ನೋದು ಸರಿ ಆಗತ್ತೆ. ಸೊ ಇಲ್ಲಿ ನೋಡಿ ವಿವರ್ತನೆ ಆಗಲ್ಲ ಸರ್, ಅದ ನಾನಾ ಪ್ರತಿಫಲನ ಮತ್ತು ವ್ಯತೀಕರಣ, ದಿಸ್ ಇಸ್ ದ ಆಪ್ಷನ್ ಅಂತ ನೋಡ್ತೀವಿ ಸರ್. ಇಲ್ಲಿ ಡಿಫ್ರೆಷನ್ ಅಂಡ್ ದ ಡಿಫ್ಯೂಷನ್ ಅಂತ ಕರೀತಾನ ಸರ್, ಅದನ್ನು ಆಗಲ್ಲ ಸರ್. ನೆಕ್ಸ್ಟ್ ಧ್ರುವೀಕರಣ ಮತ್ತು ವ್ಯತೀಕರಣ ಅಂತ ಕೇಳ್ತಾನ. ಸೊ ಧ್ರುವೀಕರಣ ಮತ್ತು ವ್ಯತೀಕರಣ ಅಂತ ಕೇಳ್ತಾನ, ಅದನ್ನು ಆಗಲ್ಲ. ಸೊ ನಾನಾ ವಿವರ್ತನ ಮತ್ತು ಪ್ರಸರಣ ಅಂತ ಕೇಳ್ತಾನ, ಅದನ್ನು ಆಗಲ್ಲ ಅಂತ ನೋಡ್ತೀವಿ ಸರ್. ಇಲ್ಲಿ ವಿಶೇಷವಾಗಿ ನಾವು ನೋಡ್ಕೋತ ಹೊಂಟೇವೆ ಅಂದ್ರೆ ಸೊ ಆನ್ಸರ್ ಯಾವ್ದಾಗ್ಬೋದು ಇಲ್ಲಿ ಅಂತ ಕೇಳಿದ್ರೆ ನಾನಾ ಪ್ರತಿಫಲನ ಮತ್ತು ವ್ಯತೀಕರಣ ಅಂತಕ್ಕಂಥದ್ದು ಇಲ್ಲಿ ಆಪ್ಷನ್ ಆಗುತ್ತೆ ಅಂತ ನೋಡ್ತೀವಿ ಸರ್. ಓಕೆ. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನಾವು ನೋಡ್ಕೋತ ಬರಮ್ಮ, ಯಾವುದು ಅಂತ ಕೇಳಿದ್ರೆ ಸೊ ಏಡ್ಸ್ ಕಾಯಿಲೆ, ಏಡ್ಸ್ ಕಾಯಿಲೆ ಪ್ರಸರಣವಾಗುವುದು ಅತಿ ಕಡಿಮೆ ಸಾಧ್ಯತೆ ಇರುವುದು ಅಂತ ಕೇಳ್ತಾನೆ ಸರ್. ಏಡ್ಸ್ ಕಾಯಿಲೆ ಇದು ಆಗ್ಲಿಕ್ಕೆ ಅತಿ ಕಡಿಮೆ ಅಂತಂದ್ರೆ ಕಾಯಿಲೆ ಹೊಂದಿರುವ ವ್ಯಕ್ತಿಯೊಂದಿಗೆ ಲೈಂಗಿಕ ಕರೆ ಮಾಡಿದ್ರೆ ಬರುತ್ತೆ, ಕಲುಷಿತ ರಕ್ತದೊಂದಿಗೆ ಬರುತ್ತೆ, ಸಂಸ್ಕರಿತ ಸೂಜಿ ಅಥವಾ ಪೀಚಕಾಯಿಯಿಂದ ಬರುತ್ತೆ, ಸೊ ಸೊಳ್ಳೆ ಕಡಿತ. ನೋಡ್ರಿ ಈ ಸೊಳ್ಳೆ ಕಡಿತದಿಂದ ಬರಲ್ಲ ಸರ್, ಏಡ್ಸ್ ಅನ್ನೋದು ಸೊಳ್ಳೆ ಕಡಿತದಿಂದ ಬರಲ್ಲ ಅಂತ ನೋಡ್ತೀವಿ ಸರ್. ಮಸ್ಕಿಟೋ ಬೈಟ್ಸ್ ಅಂತ ಕರಿತೀವಿ. ಈ ಮಸ್ಕಿಟೋ ಬೈಟ್ ನಿಂದ ಏನ್ ಬರಲ್ಲ ಅಂತ ಕೇಳಿದ್ರೆ ಸೊ ಕಂಪ್ಲೀಟ್ ಆಗಿ ಯಾವ್ದು ಬರಲ್ಲ, ಸೊ ಮಸ್ಕಿಟೋ ಬೈಟ್ ನಿಂದ ಏನ್ ಬರಲ್ಲ ಅಂದ್ರೆ ನಮಗ ರೋಗ ಬರಲ್ಲ. ಸೊ ದಿಸ್ ಇಸ್ ಕಾನ್ಸೆಪ್ಟ್. ಇದಾದ್ಮೇಲೆ ನೆಕ್ಸ್ಟ್ ನೋಡ್ತೀವಿ ನೋಡ್ರಿ, ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಒಪ್ಪಂದ ಅಂತ ಕೇಳ್ತಾನ. ದ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಅಗ್ರಿಮೆಂಟ್ ರಿಲೇಟೆಡ್ ಟು ಅಂತ ಕೇಳ್ತಾನ. ನಮ್ಗೆ ಗೊತ್ತಿರಲಿ ಓಜೋನ್ ರಂಧ್ರದ ರಕ್ಷಣೆ. ಸೊ ಇದು ಡೈರೆಕ್ಟ್ ಆಗಿ ನೋಡ್ಬೇಕು, ನಿಮ್ ಪ್ರೋಟೋಕಾಲ್ಸ್ ಗಳ ಕುರಿತು ಒಂದು ವಿಶೇಷವಾದ ವಿಡಿಯೋ ಇದೆ ಎಕಾಲಜಿ ಅಂಡ್ ಎನ್ವಿರಾನ್ಮೆಂಟ್ ಅಲ್ಲಿ ನೀವು ನೋಡ್ಬೋದು ಅಂತ ನೋಡ್ತೀವಿ ಸರ್. ವಿಶೇಷವಾಗಿ ಅಂತ ನೋಡ್ತೀವಿ. ಸೊ ಇಲ್ಲಿ ವಿಶೇಷ ಅಂತ ಕೇಳಿದ್ರೆ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಅಂತಂದ್ರೆ 1987 ಅನ್ಸುತ್ತೆ ಮೋಸ್ಟ್ಲಿ ಸರ್, 1987 ಅಲ್ಲಿ ಏನಾಯ್ತು ಅಂತ ಕೇಳಿದ್ರೆ ಈ ಒಂದು ಪ್ರೋಟೋಕಾಲ್ ಆಗುತ್ತೆ. ಸೊ ಇಲ್ಲಿ ಓಜೋನ್ ಪದರನ್ನ ಡಿಫ್ಲೆಕ್ಷನ್ ತಡಿಬೇಕು ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ಇಲ್ಲಿ ಇರ್ತದೆ ಸರ್. ಇದಾದ್ಮೇಲೆ ನೆಕ್ಸ್ಟ್ ಕ್ವಶನ್ ಇದೆ ನೋಡ್ರಿ, ಹಣಕಾಸು ಕ್ಷೇತ್ರದಲ್ಲಿ ಆಗಾಗ ಕೇಳಿ ಬರುವ GDR ಅಂತ ಕೇಳ್ತಾನೆ ಸರ್. GDR. ಸೊ ಆರ್ ಯು ಹರ್ಡ್ ದಿಸ್ ವರ್ಡ್ GDR? ಎಸ್. ಈ GDR ಅಂತಕ್ಕಂಥದ್ದು ಏನನ್ನ ಹೇಳುತ್ತೆ ಅಂತ ಕೇಳ್ತಾನ ಸರ್. ಜಸ್ಟ್ ನಿಮ್ಗೆ ಅದು ಏನ್ ಹೇಳ್ತದಂತ ಗೊತ್ತಿತ್ತು ಆನ್ಸರ್ ಸಿಕ್ಬಿಡ್ತದೆ ಸರ್ ನಿಮ್ಗಲ್ಲಿ. GDR ಅಂತಕ್ಕಂಥದ್ದು ಏನ್ ಹೇಳ್ತದಂತ ನಿಮ್ಗೆ ಗೊತ್ತಿತ್ತಂದ್ರೆ ಆನ್ಸರ್ ಸಿಗುತ್ತೆ ನಿಮ್ಗಲ್ಲಿ ಅಂತ ನೋಡ್ತೀವಿ ಸರ್. ಓಕೆ. ಸೊ GDR ಅಂತಕ್ಕಂಥದ್ದು ಏನ್ ಹೇಳುತ್ತೆ, ಜಾಗತಿಕ ಠೇವಣಿಯ ರಸೀದಿಗಳು. ಫಸ್ಟ್ನೇ ಆಪ್ಷನ್ ಸರಿ ಅಂತ ನೋಡಿ ಸರ್. ಏನ್ ಹೇಳ್ತದೆ ಇದು? ಫಸ್ಟ್ನೇ ಆಪ್ಷನ್ ಗ್ಲೋಬಲ್ ಡಿಪಾಸಿಟರಿ ರಿಸಿಪ್ಟ್ಸ್ ಅಂತ ನೋಡ್ತೀವಿ ಸರ್. ಗ್ಲೋಬಲ್ ಡಿಪಾಸಿಟರಿ ರಿಸಿಪ್ಟ್ ಅಂತ ನೋಡ್ತೀವಿ. ಸೊ ಇದು ಸರಿ ಇದೆ. ಸೊ ಗ್ಲೋಬಲ್ ಡಿಪಾಸಿಟರಿ ರಿಸಿಪ್ಟ್ಸ್ ಅಂತ ನೋಡ್ತೀವಿ ಸರ್. ಓಕೆ. ನೆಕ್ಸ್ಟ್ ಕ್ವಶನ್ ನಾವು ನೋಡ್ಕೊತ ಬರೋಣ, ಯಾವುದು ಅಂತ ಕೇಳಿದ್ರೆ ಇತ್ತೀಚೆಗೆ ಸುದ್ದಿ ಮಾಡುತ್ತಿರುವ
ರಾಮ್ಪಾಲ್ ವಿದ್ಯುತ್ ಅಂತ ಕೇಳ್ತಾನೆ ಸರ್. ರಾಮ್ಪಾಲ್ ವಿದ್ಯುತ್ ಕೇಂದ್ರ ಎಲ್ಲಿದೆ ಅಂತ ಕೇಳ್ತಾನ. ಸೊ ಈ ರಾಮ್ಪಾಲ್ ವಿದ್ಯುತ್ ಎಲ್ಲಿದೆ ಅಂತ ಕೇಳಿದ್ರೆ, ಸೊ ಇದು ಇತ್ತೀಚೆಗೆ ಏನಂತಂದ್ರೆ ಬಾಂಗ್ಲಾದೇಶದಲ್ಲಿ ಏನಂತಂದ್ರೆ ಈ ಯೋಜನೆ ರಚಿಸಲಾಯಿತು ಅಂತ ನೋಡ್ತೀವಿ ಸರ್. ರಾಮ್ಪಾಲ್ ವಿದ್ಯುತ್ ಯೋಜನೆ, ಸೊ ಬಾಂಗ್ಲಾದೇಶದಲ್ಲಿ ಇದನ್ನ ಸ್ಟಾರ್ಟ್ ಮಾಡಿದ್ದಾರೆ ಅಂತ ನೋಡ್ತೀವಿ ಸರ್. ಹೌದಾ? ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ನೋಡ್ತೀವಿ. ಇದು ಪ್ರಚಲಿತಗಳ ಅವಸರ, ಜಾಸ್ತಿ ನೋಡ್ಕೋರಿ ಒತ್ತು ಕೊಟ್ಟು. ಓಕೆ, ಸೊ ಗುಡ್. ಇದಾದ್ಮೇಲೆ ಟೋಕಿಯೋ ಒಲಿಂಪಿಕ್ಸ್ ಉದ್ಘಾಟನಾ ಸಮಾರಂಭ ಭಾರತೀಯ ತುಕಡಿಯ ಧ್ವಜ ಆರೋಹಣ ಮಾಡಿದವರು ಯಾರು ಅಂತ ಕೇಳ್ತಾನ ಸರ್. ಇದನ್ನಂತೂ ನೀವು ಬಹಳ ಓದಿರಿ, ಬಹಳ ನೋಡಿರಿ ಅನ್ಕೊಂಡಿನಿ. ಐ ಹೋಪ್ ಇದನ್ನಂತೂ ನೀವು ಮರಿಬಾರ್ದು ಸರ್. ಯಾವುದು ಅಂತ ಕೇಳಿದ್ರೆ ಸೊ ಮೇರಿ ಕಾಮ್ ಮತ್ತು ಮನ್ಪ್ರೀತಮ್ ಸಿಂಗ್ ಅಂತ ನೋಡ್ತೀವಿ. ಸೊ ಇವರಿಬ್ರು ಏನ್ ಮಾಡ್ತಾರೆ, ನಮ್ಮ ತುಕಡಿಯ ಸೊ ಒಂದು ಮುಖಂಡತ್ವ ವಹಿಸಬೇಕು ಅಂತ ಅವ್ರಿಗೆ ಅಧಿಕೃತವಾಗಿತ್ತು ಅಂತ ನೋಡ್ತೀವಿ ಸರ್. ಓಕೆ, ಸೊ ಗುಡ್. ಇದಾದ್ಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ಅನ್ನು ನೋಡ್ಕೋತ ಬರ್ತೀವಿ. 981 ಗ್ಲೋಬಲ್ ಸ್ಟಾರ್ಟ್ಅಪ್ ಇಕೋಸಿಸ್ಟಮ್ ಇಂಡೆಕ್ಸ್ ನಲ್ಲಿ 2011ರಲ್ಲಿ ಅತಿ ಹೆಚ್ಚು ಶ್ರೇಯಾಂಕ ಭಾರತ ನಗರ ಯಾವುದು ಅಂತ ಕೇಳ್ತಾನೆ ಸರ್. ಸರ್ ಇದನ್ನ ನೀವು ಒಟ್ಟ ಮರಿಬಾರ್ದು, ಯಾಕಂದ್ರೆ ಇದು ಬೆಂಗಳೂರು ಆಗಿರುತ್ತೆ ಅಂತ ನೋಡ್ತೀವಿ ಸರ್. ಸ್ಟಾರ್ಟ್ಅಪ್ ಇದ್ರೊಳಗೆ ಯಾವ್ದದ, ಸೊ ಬೆಂಗಳೂರು ಅಂತ ನೋಡ್ತೀವಿ. ಸೊ ಹಾಗಾಗಿ ಇದನ್ನು ನೀವು ಮರೆಯೋ ಹಾಗಿಲ್ಲ. ಓಕೆ, ಸ್ಟಾರ್ಟ್ಅಪ್ ಇದರಲ್ಲಿ ಆ ಸ್ಟಾರ್ಟ್ಅಪ್ ಅಂದ್ರೆ ನಾವು ಎಕನಾಮಿಕ್ಸ್ ಟರ್ಮ್ಸ್ ಅಂತ ಬಂದಾಗ ನೀವು ಅಲ್ಲಿ ನೋಡ್ಕೊಂಡಿರ್ತೀರಿ. ಓಕೆ, ಸೊ ಗುಡ್. ಈ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನವನ ಯುನೆಸ್ಕೋ ವಿಶ್ವ ಪಾರಂಪರ್ಯ ಪಟ್ಟಿಗೆ ಸೇರಿಲ್ಲ ಅಂತ ಕೇಳನ್ ಸರ್. ಇಲ್ಲಿ ಯುನೆಸ್ಕೋ ಪಾರಂಪರ್ಯ ಪಟ್ಟಿಗೆ ಸೇರದೆ ಇರತಕ್ಕಂಥದ್ದು ಸರಿಸ್ಕಾ. ಸರ್ ನೀವು ಯುನೆಸ್ಕೋ ಪಾರಂಪರ್ಯ ಪಟ್ಟಿಯನ್ನ ಚೆನ್ನಾಗಿ ಅಧ್ಯಯನ ಮಾಡಿದಾಗ ಎಲ್ಲ ಕಾನ್ಸೆಪ್ಟ್ಗಳು ನೀವು ಸಿಗ್ತಾವಂತ ನೋಡ್ತೀವಿ ಸರ್. ಹಾಗಾದ್ರೆ ಮಾನಸ ಸೇರ್ಯದ, ಹಾಗಾದ್ರೆ ಎಷ್ಟರ ಸೇರ್ಯದ ಅಂತ ಕೇಳ್ತಾನ. ಮಾನಸ ಅಂತಕ್ಕಂಥದ್ದು 1985ರಲ್ಲಿ ಸೇರ್ತದೆ ಸರ್. 1985ರಲ್ಲಿ. ನಂದಾದೇವಿ ಅಂತ ಕೇಳ್ತಾನ. ನಂದಾದೇವಿ ಅಂತಕ್ಕಂಥದ್ದು 1988ರಲ್ಲಿ ಸೇರ್ಯ ಸರ್. ಹಾಗಾದ್ರೆ ಗ್ರೇಟ್ ಹಿಮಾಲಯ ಅಂತ ಕೇಳ್ತಾನ. ಗ್ರೇಟ್ ಹಿಮಾಲಯ ಇತ್ತೀಚೆಗೆ ಸೇರಿದ 2014ರಲ್ಲಿ ಅಂತ ನೋಡ್ತೀವಿ ಸರ್. ಇಷ್ಟು ನಿಮ್ಗೆ ಗೊತ್ತಿರಬೇಕು. ಸೊ ಸರಿಸ್ಕಾ ಸೇರಿಲ್ಲ ಅಂತ ನೋಡ್ತೀವಿ ಸರ್. ಓಕೆ, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಅನ್ನು ನೋಡ್ಕೊಂಡು ಬರ್ತೀವಿ. ಯಾವುದು ಅಂತ ಕೇಳಿದ್ರೆ ಸೌರ ವಿದ್ಯುತ್. ಸೌರ ಶಕ್ತಿಯನ್ನು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತಿಸುವ ಸಾಮರ್ಥ್ಯವುಳ್ಳ ಜೀವಿಗಳು ಅಂತ ಕೇಳ್ತಾನ. ಸ್ವಪೋಷಕಗಳು ಅಂತ ನೋಡ್ತೀವಿ. ಸೆಲ್ಫ್ ಸಪೋರ್ಟಿಂಗ್ ಅಂತ ಕರಿತೀವಿ ಸರ್. ಸೆಲ್ಫ್ ಸಪೋರ್ಟಿಂಗ್ಸ್ ಅಂತಂದ್ರೆ ಸೊ ಇಲ್ಲಿ ವಿಶೇಷವಾಗಿ ನಾವು ನೋಡ್ಕೊತ ಬರ್ತೀವಿ. ಸೆಲ್ಫ್ ಸಪೋರ್ಟಿಂಗ್ಸ್ ಅಂತಂದ್ರೆ ಸ್ವಾವಲಂಬಿ ಸಸ್ಯಗಳು ಅಂತ ನೋಡ್ತೀವಿ ಸರ್. ಇವುಗಳು ಸ್ವಪೋಷಕಗಳಾಗಿರ್ತವೆ, ತಮ್ಮ ಆಹಾರ ತಾವೇ ತಯಾರಿಸಿಕೊಂಡು ಸೊ ಅವುಗಳು ಏನ್ ಮಾಡ್ತವೆ, ಇದು ಮಾಡ್ತವೆ ಅಂತ ನೋಡ್ತೀವಿ ಸರ್. ಓಕೆ, ಸೊ